Hi all, namaskara elrigu. Today it's really exciting day for me because of two reasons. First reason is we are going to a trip after a very long time, and second reason is the most exciting reason for me because today it's gonna be my first ever vlog. Wow, that sounds exciting for me. ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿಲ್ಲ ಅಲ್ಲ. ವಿ ಆರ್ ಹೆಡ್ಡಿಂಗ್ ಟು ಮಡಿಕೇರಿ. ಎಸ್, ಐ ಆಮ್ ವಾಕಿಂಗ್ and my friend has come here, so we are going in car. Yesterday night it rained heavily. What's up bro? ನಮ್ಮ ಹುಡುಗ ಚೇತನ್ ಅಂತ. ಲಾಂಗ್ ಟೈಮ್ ಫ್ರೆಂಡ್ಶಿಪ್. ಎಷ್ಟು ವರ್ಷ ಮಗ? ಚಿಕ್ಕ ವಯಸ್ಸಿಂದ ಲೆಕ್ಕ 20 ಅನ್ಕೋ. 20 ವರ್ಷ. ವೆರಿ ನೈಸ್. ಅಣ್ಣ ಸ್ವೀಡನ್ ಅಲ್ಲಿ ಓದ್ತವ್ರೆ. ಇನ್ನೂ ಓದ್ತಾ ಇದೀವಿ. ಕೆಲಸ ಸಿಕ್ಕಿದ್ಮೇಲೆ ಅವಾಗ ಅಣ್ಣ ಅನ್ಬೋದು. ಈಗ ವಿ ಆರ್ ಆನ್ ದ ವೇ ಟು ಪಿಕ್ ಅವರ್ ಒನ್ ಆಫ್ ಮೈ ಚೇತನ್ಸ್ ಫ್ರೆಂಡ್. ಎಲ್ಲಿರೋದು ಮಗ ಅವನು? He is also going to be your friend as well very soon. Because I didn't meet him. So ಇವತ್ತೇ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. It's gonna be fun. ಇವತ್ತೇನಂತ ಪ್ಲಾನ್ಸ್ ಇಲ್ವಲ್ಲ? ಇವತ್ತೇನಂತ ಪ್ಲಾನ್ಸ್ ಇಲ್ಲ, ಬಟ್ ಏನಂತಂದ್ರೆ ನಾನು ಅನ್ಕೊಂಡಿರೋದು ಡಿಸ್ಕಸ್ ಮಾಡೋಣ. ಯಾವತ್ತು ಪ್ಲಾನ್ ಟ್ರಿಪ್ ಹೋಗ್ಬಾರ್ದು. ಅದು ನಿಜಾನೇ. ಇದೇ ನಾವು ಎಷ್ಟು ಐ ಥಿಂಕ್ ಸುಮ್ಮನೆ ಅನ್ಕೊಂಡಿದ್ವಿ ಎಲ್ಲೋ ಹೋಗ್ಬೇಕು ಅಂತ. ನೀಟಾಗಿ ಡಿಸೈಡ್ ಮಾಡಿದ್ದೇನೆ. ಈಗ ಒನ್ ಡೇ 2 ಡೇಸ್ ಆಯ್ತು ಅಷ್ಟೇ. A few moments later. ಓಕೆ, ಈಗ ರೀಚ್ ಆಗಿದ್ದೀವಿ. ಇನ್ನೊಬ್ಬ ಫ್ರೆಂಡ್, ವಿ ಆರ್ ವೇಟಿಂಗ್ ಫಾರ್ ಹಿಮ್. ಮೀನ್ ವೈಲ್ ಲೆಟ್ಸ್ ಸಿ ವಾಟ್ಸ್ ದ ಡಿಸ್ಟೆನ್ಸ್ ವಿ ಹ್ಯಾವ್ ಟು ಟ್ರಾವೆಲ್. ಓಕೆ, ಅಕಾರ್ಡಿಂಗ್ ಟು ಗೂಗಲ್ 264 ಕಿಲೋಮೀಟರ್ಸ್ ತೋರಿಸ್ತದ. 5 hours ಆಗುತ್ತಾ ಮಗ? 6 hours, 1 hour ಎಕ್ಸ್ಟ್ರಾ. 1 hour ಆ ಕಡೆ ಈ ಕಡೆ ಆಗುತ್ತೆ. ನಮ್ಮ ಬ್ರೇಕ್ಸ್ ಅದು ಇದು ಸೇರಿ 1 hour ಎಕ್ಸ್ಟ್ರಾ. ನಾನು ಬರ್ತಾ ಇನ್ನೊಬ್ಬ ಫ್ರೆಂಡ್ ಕೂಡ ಬಂದಾಯ್ತು. ಸೊ ನೌ ಅವರ್ ಜರ್ನಿ ಸ್ಟಾರ್ಟ್ಸ್. ಹಾಯ್ ಬ್ರೋ. ದೇವಯ್ಯ ಅಂತ. ದೇವಯ್ಯ ಇವ್ರು ನನ್ನ ಚೈಲ್ಡ್ಹುಡ್ ಫ್ರೆಂಡು, ಅವ್ನು ನನ್ನ ಕಾಲೇಜ್ ಫ್ರೆಂಡು. ನೈಸ್ ಫ್ರೆಂಡ್, ಕಾಲೇಜ್ ಫ್ರೆಂಡ್. ಕಾಲೇಜ್ ಮೀಟೇ ಮಾಡಿಲ್ಲ ಬ್ರೋ ನಾವು. ಒಂಥರ ನಮ್ಮ ಕಾಮನ್ ಫ್ರೆಂಡ್ಸ್ ಇಂದಾನೆ ನಾವು ಸಿಗ್ತಾ ಇದ್ದು ಅಷ್ಟೇ. ಮೊನ್ನೆ ಕೇಳ್ತಾ ಇದೀವಿ ಯಾವ ಕಾಲೇಜ್, ಪ್ರೆಸಿಡೆನ್ಸಿ ಅಂತ. ಇದೇ ನೋಡೋ ನಮಗೆ ಇಷ್ಟ ಆಗೋದು. ಬೆಸ್ಟ್ ಪಾರ್ಟ್
ಬೆಸ್ಟ್ ಪಾರ್ಟ್ ಏನಂದ್ರೆ ನಮ್ಮ ಕಾಮನ್ ಫ್ರೆಂಡ್ಸ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಹೆಂಗಿರ್ತಾರೆ ಅವ್ರ ಫ್ರೆಂಡ್ಸು ಹಂಗೆ ಇರ್ತಾರೆ. ಅದಕ್ಕೆ ನಮ್ಗೆ ಹೆಂಗೋ ಮ್ಯಾಚ್ ಆಗ್ಬಿಡ್ತೀವಿ. ಅದು ನಿಜ. ಪ್ಲಾನಿಂಗ್ ಇಲ್ಲ ಏನ್ ಹೋಗೋಣ ಬ್ರೋ ಹೋಗ್ತಾ ಇದೀನಿ ಬರ್ತೀಯಾ? ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಬೇಗ. ಅಷ್ಟೇ. ಓಕೆ, ಕ್ವಿಕ್ ಅಪ್ಡೇಟ್. 80 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ಆ್ಯಂಡ್ ಆಲ್ಮೋಸ್ಟ್ 180 ಕಿಲೋಮೀಟರ್ಸ್ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಂತ. ದಿಸ್ ಇಸ್ ದ ಪ್ಲೇಸ್ ವಿ ಹ್ಯಾವ್ ಸ್ಟಾಪ್ ಫಾರ್. ಚೆಕ್ ದಿಸ್. ಯಾ, ಫೇಮಸ್ ಕಿಚ್ಚನಹಳ್ಳಿ ಮನೆ. Here we are. So let's go. ಅವ್ರಿಗೆ ಕೆಲಸ ಬೇರೆ ಇದೆ, ಆನ್ಲೈನ್ ಕ್ಲಾಸ್ ಬೇರೆ ಇದೆ. ಅದು ಬೇರೆ. ಎಲ್ಲರೂ ವೆಕೇಶನ್ ಎಂಜಾಯ್ ಮಾಡಕ್ಕೆ ಕೂರ್ಗ್ ಹೋಗ್ತಾರೆ. ಇವ್ನು ಕ್ಲಾಸ್ ಅಟೆಂಡ್ ಮಾಡಕ್ ಕೂರ್ಗ್ ಬರ್ತಾವನೆ. ಏನೋ ಚೇತನ್ ನಿಂದು. ಏನ್ ಮಾಡಕ್ಕಾಗಲ್ಲ, ಸ್ಟಡೀಸ್ ಇಂಪಾರ್ಟೆಂಟ್ ಅಲ್ಲ, ಮಾಸ್ಟರ್ಸ್ ಬೇರೆ ಮ್ಯಾನೇಜ್ ಮಾಡ್ಬೇಕೆಲ್ಲ. ನೈಸ್. ಒಳ್ಳೆ ಹುಡುಗಿ ಸಿಗ್ಲಿ ನಿಂಗೆ. ಥ್ಯಾಂಕ್ ಯು ಸೋ ಮಚ್. ಅವನಿಗೆ ಸಿಗೋರೆಲ್ಲ ಒಳ್ಳೆ ಹುಡುಗಿರೆ. ನಿಜ. More moments later. ಅದೇ ರೋಡಾ? ಫೈನಲಿ ನಮ್ಮ ಲೊಕೇಶನ್ ನಾವು ತಲುಪಿದ್ವಿ. ಸೊ ದಿಸ್ ಇಸ್ ದ ಲೊಕೇಶನ್ ಫಾರ್ ಅವರ್ ನೆಕ್ಸ್ಟ್ 3 days. 3 days 2 nights. ನಮ್ಮ ಲಗೇಜಸ್ನ ಎಲ್ಲ ನಮ್ಮ ರೂಮ್ಗೆ ಶಿಫ್ಟ್ ಮಾಡಿ I'll catch you later. ಇಟ್ ವಾಸ್ ಅ ನೈಸ್ ಜರ್ನಿ. ನಾವು ಬಿಡೋ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ವೆನ್ ವಿ ರೀಚ್ಡ್ ಇಟ್ ವಾಸ್ ಅರೌಂಡ್ 12:30 ಐ ಗೆಸ್. ಸೊ ಅಪ್ರಾಕ್ಸ್ 6.5 hours, ನಾಟ್ ಬ್ಯಾಡ್ ಫಾರ್ 260 odd kilometers. ಚೆನ್ನಾಗಿತ್ತು. ಬಂದ್ವಿ, ಊಟ ಮಾಡಿದ್ವಿ. ವಿ ಹ್ಯಾಡ್ ಸಮ್ ಬಫೆಟ್ ಲಂಚ್. ವಿ ವರ್ ಟಯರ್ಡ್ ಅ ಬಿಟ್ ಬಿಕಾಸ್ ಎದ್ದಿದ್ದು 3 ಗಂಟೆಗೆ ಆ್ಯಂಡ್ ನೈಟ್ ಕೂಡ ಎಕ್ಸೈಟ್ಮೆಂಟ್ಗೆ ಒಳ್ಳೆ ನಿದ್ದೆನೂ ಇರಲಿಲ್ಲ ನಮಗೆ. ಸೊ ವಿ ವರ್ ಬಿಟ್ ಸ್ಟ್ರೆಸ್ಡ್. ಸೊ ನಾವು ಒಳ್ಳೆ ನಿದ್ದೆ ಆಯಿತು 1 hour. ದಿಸ್ ಇಸ್ ಹೌ ದ ಡೇ ವೆಂಟ್. ಈಗ ಟೈಮ್ ಇಸ್ ಅರೌಂಡ್ 5 PM. ವೆದರ್ ಕೂಡ ಕೂಲ್ ಆಗಿದೆ, ಪ್ಲೆಸೆಂಟ್ ವೆದರ್. ಲೆಟ್ಸ್ ಗೋ ಔಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಚಿಲ್. ಓಕೆ, ನಾವು ಉಳ್ಕೊಂಡಿರೋ ರೆಸಾರ್ಟ್ ಹೆಸರು ಡೀಪ್ ವುಡ್ಸ್.
ಅದ್ರ ತಕ್ಕಂತೆ ಇದೆ. ಕಂಪ್ಲೀಟಾಗಿ ಸರೌಂಡ್ ಆಗಿದೆ. ವುಡ್ಸ್ ವೇರ್ ಎವರ್ ಯು ಸಿ ಓನ್ಲಿ ವುಡ್, ಟ್ರೀಸ್. ವಾವ್, ಇಟ್ಸ್ ಲೈಕ್ ಫ್ಯಾಂಟಾಸ್ಟಿಕ್. I'll be just showing you. You just better watch it. ಒಂದು ಸ್ಪೆಷಲ್ ಹಿಡನ್ ಪ್ಲೇಸ್ ಥರ ಈ ಹೋಮ್ ಸ್ಟೇಸ್ ನಿಯರ್ ಬೈ ಇದೆ, ಸಮ್ವೇರ್ ಅರೌಂಡ್ 200 ಮೀಟರ್ಸ್. ಈಗ ಅಲ್ಲಿಗೆ ಹೋಗ್ತಾ ಇರೋದು. ಈ ಸಿಟಿ ಜೀವನ, ಟ್ರಾಫಿಕ್ಕು, ಅದು ಇದು, ಇಟ್ಸ್ ಲೈಕ್ ಆಲ್ಮೋಸ್ಟ್ 8 to 9 months ಬೀಯಿಂಗ್ ಸ್ಟಕ್ ಅಟ್ ಒನ್ ಪ್ಲೇಸ್. ಇವಾಗ ಇದನ್ನೆಲ್ಲ ನೋಡ್ತಿದ್ರೆ ವಾವ್, ತುಂಬ ಚೆನ್ನಾಗಿದೆ. ವಿಡಿಯೋ ನನಗೆ ಇಲ್ಲಿ ಸ್ವಲ್ಪ ಜಾಗ ಇದ್ದಿದ್ರೆ ಡ್ರೋನ್ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಒಂದು ಡ್ರೋನ್ ವಿಡಿಯೋ ಅಂತ ಕಳ್ಸ್ಬೋದು. ಓಕೆ, ನಮ್ಮ ಜೊತೆ ತನಿಷ್ಕ್ ಅಂತ ಇದ್ದಾರೆ. ಇವ್ರದ್ದೇ ಈ ಹೋಮ್ ಸ್ಟೇ, ಡೀಪ್ ವುಡ್ಸ್ ಹೋಮ್ ಸ್ಟೇ. ಸೊ ಯಾವಾಗಿಂದ ಶುರು ಆಗಿದ್ದು ಬ್ರೋ ಈ ಹೋಮ್ ಸ್ಟೇ? It's been 7 years since we are running the homestay. Crazy. This is the 8th year. Yeah. And it's coffee and pepper plantation. It's surrounded by coffee and pepper plantation. It's close to Madikeri and all the other destinations that are in Coorg. So we are situated in the middle of Coorg. So almost all the tourist destinations are close by from our place. Yeah. And yeah, that's it. ಸಿಕ್ಕಾಪಟ್ಟೆ ಹೇಳ್ಬಿಟ್ರಿ. ಈಸ್ ಅಪ್ಕಮಿಂಗ್ ಹೋಟೆಲ್ ಮ್ಯಾನೇಜರ್ ಬ್ರೋ? No bro. ಏನು ಬ್ರೋ, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬೇರೆ ಮಾಡಿದ್ದೀರಾ? ಹೌದು. ಫ್ಯೂಚರ್ ತುಂಬ ಬ್ರೈಟ್ ಆಗಿದೆ ನಿಮ್ಮದು. ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್. ಆಲ್ಮೋಸ್ಟ್ ಎಂಡ್ ಆಫ್ ದ ಡೇ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ವಿಲ್ ಬಿ ಸ್ಲೀಪಿಂಗ್. ಇಟ್ ವಾಸ್ ಅ ಗುಡ್ ಡೇ. ವಿ ಗಾಟ್ ಟು ಎಕ್ಸ್ಪ್ಲೋರ್ ಸರೌಂಡಿಂಗ್ಸ್ ಆಫ್ ದಿಸ್ ಹೋಮ್ ಸ್ಟೇ. ಚೆನ್ನಾಗಿತ್ತು. ಕಂಪ್ಲೀಟ್ ವುಡ್ಸ್ ಆಸ್ ಯು ಸಾ. ಯಾ, ಟುಮಾರೋ yes, it's really exciting and I am excited because I'll be trekking almost after 1 year. Yeah, last time I trekked was Kumara Parvata. Basically that place is almost 50 kilometers dura ida naviro homestay inda. It might require around 1.5 hours, so we need to start early. That's what the plan is. Belige around if we leave around 5:30 am, maybe 5:30 bitre allinda we can start from 7 am. ಸೊ ಅದೇ ಪ್ಲ್ಯಾನ್ ಇರೋದು. ಆ್ಯಂಡ್ ಗಾಯ್ಸ್, ಇಷ್ಟೊತ್ತು ನೀವೇನು ನೋಡಿದ್ರಿ ಅದು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ದಟ್ಸ್ ಆಲ್ ಫಾರ್ ದ ಡೇ. ಚಲೋ, ಸಿ ಯು ಟುಮಾರೋ.